ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಅಂತ ಹೇಳಿ. ಪ್ರಸ್ತುತ ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ಅಡಿಕೆ ತೋಟಗಳಲ್ಲಿ ಬಸಿಗಾಲುವೆ ಮಹತ್ವ ಏನು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊದಲನೇದಾಗಿ ಅಡಿಕೆ ಬೆಳೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ನೀರು ಎಲ್ಲಿ ಚೆನ್ನಾಗಿ ಬಸ್ತೋಗುತ್ತೋ ಅಲ್ಲಿ ತೋಟ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಬಹಳಷ್ಟು ಭಾಗಗಳಲ್ಲಿ ಭತ್ತದ ಗದ್ದೆಗಳು ಈ ದಿನ ನಮ್ಮಲ್ಲಿ ಅಡಿಕೆ ತೋಟಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಇಂಥ ಭತ್ತದ ಗದ್ದೆಗಳಲ್ಲಿ ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು ಹೆಚ್ಚಾಗಿರ್ತದೆ. ಫಲವತ್ತತೆ ಹೆಚ್ಚಾಗಿದ್ರೂ ಸಹ ನೀರು ಬಸ್ತಿ ಹೋಗದ ಕಾರಣ ಅಥವಾ ಗಾಳಿ ಬೇರಿನ ಉಸಿರಾಟಕ್ಕೆ ಗಾಳಿ ದೊರಕದ ಕಾರಣ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಈಗ ಆ ರೀತಿ ಆದಂಥ ಸಂದರ್ಭದಲ್ಲಿ ಬೇರಿನ ಬೆಳವಣಿಗೆ ಕುಂಠಿತ ಆಗೋದನ್ನು ಕಾಣ್ತೀವಿ, ಬೇರಿನ ಉಸಿರಾಟ ಕಡಿಮೆ ಆಗ್ತದೆ. ಇವೆಲ್ಲ ಕಾರಣಗಳಿಂದಾಗಿ ಪೌಷ್ಟಿಕಾಂಶ ಹೀರುವಿಕೆ ಅಸಮತೋಲನವನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಆಗೋದ್ರಿಂದ ನೀವು ಗಮನಿಸಿ ನೋಡಿದ್ರೆ ಹೆಚ್ಚು ಶೀತ ಅಂತ ಹೇಳ್ತಾರೆ ರೈತರು, ಅಥವಾ ಜಳುಗು. ಅಂಥ ಭೂಮಿಗಳಲ್ಲಿ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇರ್ತವೆ, ಗಿಡಗಳ ಬೆಳವಣಿಗೆ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ, ಹರಡುದ್ರದ್ದು ಶುರು ಆಗುತ್ತೆ. ಇದ್ರ ಜೊತೆಗೆ ಪ್ರಮುಖವಾಗಿ ರೈತರಿಗೆ ತಿಳಿದ ಹಾಗೆ ಹಿಡಿಮುಂಡಿಗೆ ರೋಗ ಅಂತ ಹೇಳ್ತೀವಿ. ಹಿಡಿಮುಂಡಿಗೆ ರೋಗಕ್ಕೆ ಪ್ರಮುಖ ಕಾರಣವೇ ಗಟ್ಟಿಯಾದ ಮಣ್ಣಿನ ಪದರ, ಅಂದರೆ ಜೇಡಿ ಮಣ್ಣಾಗ್ಬೋದು, ಅತಿ ಹೆಚ್ಚಿನ ತೇವಾಂಶ ಮತ್ತು ಉಸಿರಾಟದ ಸಮಸ್ಯೆ. ಇವಿಷ್ಟು ಕಾರಣಗಳಿಂದ ನಮಗೆ ಅಡಿಕೆಗೆ ತೊಂದರೆ ಆಗ್ತಾ ಹೋಗ್ತದೆ. ಅದರಿಂದಾಗಿ ನಮ್ಮ ಮಣ್ಣಿನಲ್ಲಿ ಯಾವಾಗಲೂ ರಸಸಾರ 6.5 to 7 ಇರಬೇಕು, ನೀರು ಬಸ್ತು ಹೋಗಬೇಕು, ಮತ್ತು ಈ ಮಣ್ಣಿನಲ್ಲಿ ರಂಧ್ರಗಳು ಹೆಚ್ಚಾಗಿರಬೇಕು. ಆ ರಂಧ್ರಗಳು ಹೆಚ್ಚಾಗಿದ್ದಾಗ ನೀರು ಇಂಗತ್ತೆ ಮತ್ತು ಗಾಳಿ ಆಡುತ್ತೆ. ಅದರಿಂದಾಗಿ ಇಲ್ಲ ಇಳಿಜಾರಿನಲ್ಲಿ ಭೂಮಿ ಮಾಡಿದಾಗ ನೀರು ಹರಿದೋಗುತ್ತೆ, ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ರೈತರು ಸಾಲು ಬಿಟ್ಟು ಸಾಲು ಬಸಿಗಾಲುವೆಗಳನ್ನು ತೋಡೋದು ಬಹಳ ಇಂಪಾರ್ಟೆಂಟು. ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ನೆಲದಲ್ಲಿರೋ ಅಧಿಕ ತೇವಾಂಶವನ್ನು ಹೊರಹಾಕಲು ಬಳಸೋ ಕಾರ್ಯಗಳನ್ನು ನಾವು ಬಸಿಗಾಲುವೆ ಅಂತ ಹೇಳ್ತೀವಿ. ಮೊದಲನೇದಾಗಿ ಹೊಲದ ಸುತ್ತ ಅಥವಾ ನಮ್ಮ ತೋಟದ ಸುತ್ತ ಹೊರ ಬಸಿಗಾಲುವೆಯನ್ನು ಹೊಡ್ಕೋಬೇಕು ಆಳದಲ್ಲಿ. ಈಗ ಉದಾಹರಣೆಗೆ ಅಕ್ಕಪಕ್ಕ ಗದ್ದೆ ಇದೆ, ಭತ್ತದ ಗದ್ದೆ ಇದೆ ಅಂತ ಹೇಳಿದ್ರೆ ಆ ಶೀತ ನಮ್ಮ ಹೊಲದೊಳಗೆ ಬರದಂಗೆ ಸುತ್ತ ಒಂದು ಆಳವಾದ ಬಸಿಗಾಲುವೆಗಳನ್ನು ಹೊಡ್ಕೋಬೇಕು. ಒಂದು 3 ಅಡಿ ಆಳಕ್ಕೆ ಆ ಕಾಲುವೆಗಳನ್ನು ಹೊಡ್ಕೋಬೇಕು. ಇದ್ರದ್ದು ನಿರ್ವಹಣೆ ಏನು ಮಾಡ್ಬೇಕಂತ ಹೇಳಿದ್ರೆ, ಪ್ರತಿ ವರ್ಷ ಅದರ ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಆ ಕಡೆಯಿಂದ ಶೀತ ಒಳಗೆ ಬರ್ದಂಗೆ ಕಾಪಾಡದೆ ನಿಮಗೆ ಆ ಮುಖ್ಯ ಕಾಲುವೆಗಳು. ಇನ್ನು ಅದು ಬಿಟ್ಟರೆ ಒಳ ಬಸಿಗಾಲುವೆಗಳಂದರೆ ನೀವು ಸಾಲು ಬಿಟ್ಟು ಸಾಲು ಪ್ರತಿ 18 ಅಡಿಗೆ ಒಂದು ಸಾಲು ನಾವು ಬಸಿಗಾಲುವೆ ಮಾಡೋಕ್ಕೆ ಹೇಳ್ತೀವಿ. ಈಗ ಉದಾಹರಣೆಗೆ ಇಳಿಜಾರು ಯಾವ ಕಡೆಗಿದೆಯೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡಬೇಕು. ಸುಮಾರು 1-1.5 ಅಡಿ ಆಳ ಇದನ್ನು ಮಾಡಿ, ತದನಂತರ ಇದರ ನೀರು ಆ 2.5 ಆಳದ ಗುಂಡಿ ಹೋಗಿ ಬಿದ್ದು ಹರಿದು ಹೋಗೋ ರೀತಿ ಮಾಡಿದಲ್ಲಿ ನಮಗೆ ತೋಟದಿಂದ ಯಾವಾಗಲೂ ನೀರನ್ನು ಹೊರಗೆ ಹಾಕೋದು ಉಪಯೋಗ ಆಗ್ತದೆ. ಇದನ್ನು ನಾವು ಬೇಸಿಗೆಯಲ್ಲಿ ಅಥವಾ ನೀರು ಕಮ್ಮಿ ಇರೋಂಥ ಸಂದರ್ಭದಲ್ಲಿ ಈ ಕಳೆ ಅಥವಾ ಕಸ ಏನಿದೆ ಅದನ್ನು ತುಂಬಿಟ್ಕೋಬೋದು. ಆದರೆ ಮಳೆ ಶುರು ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಬಸಿಗಾಲುವೆಗಳನ್ನು ಕ್ಲೀನ್ ಮಾಡ್ಕೋಬೇಕು. ಕೊಚ್ಚಿ ಕಸವನ್ನು ತೆಗೆದು ನೀರು ಸರಾಗವಾಗಿ ಹರಿದೋಗೋ ಹಾಗೆ ನಾವು ಸಿದ್ಧಪಡಿಸಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ಉಪಯೋಗ ಏನಂತ ಹೇಳಿದ್ರೆ, ನಮಗೆ ಅವಶ್ಯಕತೆ ಇಲ್ಲದಂಥ ಹೆಚ್ಚಿನ ನೀರು ಹೊರಕ್ಕೆ ಹೋಗುತ್ತೆ, ಬೇರಿನ ಉಸಿರಾಟಕ್ಕೆ ಕೂಡ ಅನುಕೂಲ ಆಗುತ್ತೆ. ಎಲ್ಲಿ ಜೇಡಿ ಮಣ್ಣಿರುತ್ತೆ ಅಥವಾ ಕಪ್ಪು ಮಣ್ಣಿರುತ್ತೋ ಅಲ್ಲಿ ಈ ಟ್ರೆಂಚ್ ಹೊಡೆದಂಥ ಜಾಗದಲ್ಲಿ ಬಂದು ಬೇರುಗಳು ಉಸಿರಾಡ್ಕೋತವೆ. ಮಣ್ಣಿನಲ್ಲಿ ಹೆಚ್ಚಿನ ಲವಣಾಂಶಗಳೇನಾದರೂ ಇದ್ದರೆ ಅದು ಕೂಡ ಈ ನೀರು ಹರಿದೋಗೋದ್ರ ಜೊತೆ ಹೊರಕ್ಕೆ ಹೋಗುತ್ತೆ. ಇದರಿಂದ ಬೇರಿನ ಪೋಷಕಾಂಶಗಳ ಹೀರುವ ಒಂದು ಗುಣ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಸೊ ಇವೆಲ್ಲ ಹೆಚ್ಚಾದಾಗ ನಮಗೆ ಮಣ್ಣಿನಿಂದ ಪೋಷಕಾಂಶಗಳು ಉತ್ತಮವಾಗಿ ಹೀರಿಕೊಂಡು ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.